ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಆ, ನಾನು ಇವತ್ತು ನಂದು ಚಾನೆಲ್ ಮಾನಿಟೈಸೇಷನ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನಿಟೈಸೇಷನ್ ನಂದು ಆಗಸ್ಟಲ್ಲಿ ಆಕ್ಟಿವೇಟ್ ಮಾಡಿ ನನ್ನ ಚಾನೆಲ್ ವಿದಿನ್ ತ್ರೀ ಆ್ಯಂಡ್ ಹಾಫ್ ಮಂತ್ ನಂದು ಹಾಫ್ ಮಾನಿಟೈಸೇಷನ್ ಆಯಿತು. ನಂತರ ವಿದಿನ್ 4 ಮಂತ್ಸ್ ನಂದು ಫುಲ್ ಮಾನಿಟೈಸೇಷನ್ ಆಯಿತು. ನಾನು ಅಷ್ಟೊಂದು ಫೋಕಸ್ ಮಾಡ್ತಾ ಇರಲಿಲ್ಲ ಮಾನಿಟೈಸೇಷನ್ಗೆ. ನಾನು ಹೇಗೆ ಮಾಡಿಕೊಂಡೆ ಅಂತ ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ನಂದು ಅಂದರೆ ನಾನು ಜಾಸ್ತಿ ನನಗೆ ಕೇಳ್ತಾ ಇದ್ರು ಅಂದ್ರೆ ಆಫ್ ಹಾಕಿ ಮ್ಯೂಟ್ ಆಗಿ ನಾನು ಲೈವ್ ಮಾಡ್ತಾ ಇದ್ರಿ, ಮ್ಯೂಟ್ ಲೈವ್ ಸಪೋರ್ಟ್ ಮಾಡಿ ಅಂತ. ನನ್ನ ಕೆಲವು ಫ್ರೆಂಡ್ಸ್ ಇದ್ರು, ಓಕೆ ವಾಚ್ ಅವರ್ಸ್ ಬರೋದಿಲ್ಲ ಅಂತ ಹೇಳ್ತಾರೆ ಕೆಲವರು, ಆದ್ರೆ ವಾಚ್ ಅವರ್ಸ್ ಬರುತ್ತೆ. ನಾನು ಮ್ಯೂಟ್ ಲೈವ್ ಹಾಕಿನೇ ಮೊನಟೈಸೇಷನ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿದ್ದೆ ತುಂಬಾ ಜನಕ್ಕೆ. ನಂತರ ಅವರು ಹೇಳಿದ್ರು ನಂದು ಮ್ಯೂಟ್ ಲೈವ್ ಹಾಕಿದ್ರೆ ವಾಚ್ ಅವರ್ಸ್ ಬರುದಿಲ್ಲ ಅಂತ. ಮ್ಯೂಟ್ ಲೈವ್ ಮಾಡುವಾಗ ಹೇಗ್ ಮಾಡ್ಬೇಕು ನೀವು, ಒಂದು ಏನಾದ್ರು ಇಂಟ್ರೊಡಕ್ಷನ್ ಹಾಕಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ. ಎಲ್ಲರೂ ಸಪೋರ್ಟ್ ಮಾಡುದಿಲ್ಲ, ಕೆಲವರು ಮಾತಾಡುದಿಲ್ಲ ಇವಳು ಯಾಕೆ ಸಪೋರ್ಟ್ ಮಾಡ್ಬೇಕು ಓಕೆ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಕೆಲವರು ನಮ್ಮ ಫ್ರೆಂಡ್ಸ್ ಇರ್ತಾರೆ, YT ತುಂಬಾ ಅಂದ್ರೆ ಸಿಸ್ಟರ್ ಬಾಂಡಿಂಗ್, ಫ್ರೆಂಡ್ಸ್ ಬಾಂಡಿಂಗ್ ತುಂಬಾ ಇರುತ್ತೆ. ಓಕೆ, ಕೆಲವರ ಒಳ್ಳೆ ಮಾತಾಡುವಾಗ ತುಂಬಾ ಫ್ರೆಂಡ್ಸ್ ಆಗ್ತಾರೆ. ಓಕೆ, ಕೆಲವರಿಗೆ ಒಂದು ತುಂಬಾ ಆತ್ಮೀಯರು ಇರ್ತಾರೆ. ಅವರು ಇದೆಯಲ್ಲ ನಮ್ದು ಈವನ್ ವಾಚ್ ಅವರ್ಸಿಗಾಗಿ ಲೈವ್ ಎಲ್ಲ ಆನ್ ಇಡ್ತಾರೆ, ವಿಡಿಯೋಸ್ ಆನ್ ಇಡ್ತಾರೆ, ನೋಡ್ತಾರೆ. ನಮ್ದು NG ಬ್ರದರ್ ಇದ್ರು ಮೊದಲು, ಓಕೆ ಅವರು ಸಾರಿ, ಅವರ ಆತ್ಮಕ್ಕೆ ಚಿರ ಶಾಂತಿ ಲಭಿಸಲಿ. ತುಂಬಾ ಬೇಸರ ಆಗುತ್ತೆ ಅವರ ಬಗ್ಗೆ ಯೋಚಿಸುವಾಗ. ಯಾಕೆಂದ್ರೆ ನಮ್ದು ಒಂದು YT ಸ್ಟಾರ್ಟ್ ಆಗಿದ್ನಿಂದ ಅವರು ನಮ್ಮ ಫ್ರೆಂಡ್, ತುಂಬಾ ಸಪೋರ್ಟರ್, ತುಂಬಾ ಲೈವ್ ಎಲ್ಲ ಆನ್ ಇಡ್ತಾ ಇದ್ರು, ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅವರೀಗ ಇಲ್ಲ ನಮ್ಮ ಮಧ್ಯೆ, ಆದ್ರೆ ಕೂಡ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಮ್ಯೂಟ್ ಲೈವ್ಗೆ ಅವರೇ ಹೆಚ್ಚಾಗಿ ವಾಚ್ ಅವರ್ ಸಿಗ್ಲಿ ಅಕ್ಕನಿಗೆ ಅಂತ ಯಾವಾಗ ಸಪೋರ್ಟ್ ಮಾಡ್ತಾ ಇದ್ರು. ಅವರದು ನಮ್ದು ಬರ್ಡೇ ಆಕ್ಚುಲಿ ಲೈವ್ಗೆ ಬಂದ ನಂತರ ಒಂದೇ ದಿನ ಅಂತ ಗೊತ್ತಾಯ್ತು. ಅವರಿಗೆ 33 ಇಯರ್ಸ್, ನಮ್ಗೆ 40 ಇಯರ್ಸ್, ಆದ್ರೆ ಕೂಡ ನನ್ಗೆ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. 9th ಅಕ್ಟೋಬರ್ಗೆ ನಮ್ದು ಇಬ್ಬರದ್ದು ಕೂಡ ಬರ್ಡೇ. ಮ್ಯೂಟ್ ಸಪೋರ್ಟ್ ಇರುವಾಗ ಅವರು ಯಾವಾಗ ಸಹ ಬಂದು ಅವರದ್ದು 3-4 ಚಾನೆಲ್ ಇಂದ ತುಂಬಾ ಸಪೋರ್ಟ್ ಮಾಡಿ ನಮ್ಗೆ ಹಾಗೆ ವಾಚ್ ಅವರ್ ಸಿಗ್ತಾ ಇತ್ತು. ನಾನು ಕೆಲವೊಮ್ಮೆ ಹಾಯ್ ಬ್ರದರ್ ಹವ ಯು ಅಂತ ಬಂದವರ ಜೊತೆ ಫಸ್ಟ್ ಸ್ಟಾರ್ಟಿಂಗ್ ಮಾತಾಡಿ ಮತ್ತೆ ಮಲಗುವಾಗ ನಾನು ಹೆಚ್ಚಾಗಿ ಮ್ಯೂಟ್ ಲೈವ್ ಇಡ್ತಾ ಇದ್ದೆ. ಮತ್ತೆ ಹೇಳುವಾಗ ಕೂಡ ಯಾರಾದ್ರೂ ಇದ್ರೆ ಕೆಲವೊಮ್ಮೆ ಮಾತಾಡ್ತಾ ಇದ್ದೆ, ಕೆಲವೊಮ್ಮೆ ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಕೆಲವೊಮ್ಮೆ ರಿಪ್ಲೈ ಕೊಡ್ತಾ ಇದ್ದೆ. ಮತ್ತೆ ಟೈಮ್ ಇದ್ರೆ ನಾನೇ ನನ್ಗೆ ಬೇರೆ ಚಾನೆಲ್ ಇಂದ, ಬೇರೆ ಮೊಬೈಲ್ ಇಂದ ನಾನೇ ನನ್ಗೆ ಸಪೋರ್ಟ್ ಮೆಸೇಜ್ ಹಾಕ್ತಾ ಇದ್ದೆ. ಹಾಗೆ ತುಂಬಾ ಜನ ಒಂದು 4-5 ಮೆಸೇಜ್ ಆದ್ರೂ ಹಾಕ್ತಾ ಇದ್ರು. ಅಂದ್ರೆ ನಾವು ಆನ್ ಅಲ್ಲಿ ಇರ್ದಿದ್ರೆ ಕೆಲವೊಮ್ಮೆ ಅಂದ್ರೆ ಮ್ಯೂಟ್ ಲೈವ್, ಈಗ ನೀವು ನಾರ್ಮಲಿ ಮಾತಾಡ್ತೀರಾ ಅಲ್ವಾ ಲೈವ್ ಅಲ್ಲಿ, ಓಕೆ ಆಗ ನೀವು ಮಧ್ಯದಲ್ಲಿ ಮ್ಯೂಟ್ ಮಾಡ್ತೀರಾ. ಓಕೆ, ಆಗ ನಿಮ್ದು ವಾಚ್ ಅವರ್ಸ್ ಕಮ್ಮಿ ಆಗುದಿಲ್ಲ, ನೋ ಪ್ರಾಬ್ಲಮ್. ಓಕೆ, YT ಅವ್ರು ಏನು ಹೇಳಲಿಲ್ಲ ಮ್ಯೂಟ್ ಲೈವ್ ಮಾಡಿದ್ರೆ ನಿಮ್ಗೆ ಲೈವ್ ಆಗುದಿಲ್ಲ ಅಂದ್ರೆ ಲೈವ್ ಆಗುದಿಲ್ಲ ಅಂತ ಹೇಳಿ. ವಾಚ್ ಅವರ್ಸ್ ಕಮ್ಮಿ ಸಿಗುತ್ತೆ, ಹೌದು ವಾಚ್ ಅವರ್ಸ್ ಕಮ್ಮಿ ಸಿಗುತ್ತೆ. ಹಾಗೇನೆ ನೀವು ವಿಡಿಯೋ ಅಂದ್ರೆ ಫೇಸ್ ಲೈವ್ ಮಾಡದಿದ್ರೆ ಕೂಡ ಸ್ವಲ್ಪ ವಾಚ್ ಅವರ್ಸ್ ಕಮ್ಮಿ ಸಿಗುತ್ತೆ ಅಷ್ಟೇ. ಅಂದ್ರೆ ಜಾಸ್ತಿ ಜನ ಬರುದಿಲ್ಲ. ಇವರೊಂದು ಮುಖ ತೋರಿಸುದಿಲ್ಲ, ಯಾಕೆ ಲೈವ್ ಮಾಡ್ಬೇಕು ಅಂತ. ಕೆಲವರಿಗೆ ಮುಖ ನೋಡಿ ಮಾತಾಡ್ಬೇಕು, ಹೇಗೆ ಅವರ ಹಾವಭಾವಗಳನ್ನು ನೋಡಿ ಮಾತಾಡ್ಬೇಕು. ಆದ್ರೆ ಕೆಲವರಿಗೆ ಇಷ್ಟ ಇರುದಿಲ್ಲ ಇವರು ನಮ್ಮನ್ನು ನೋಡಿ ಓಕೆ ಜಡ್ಜ್ ಮಾಡುದು. ಹೆಚ್ಚಾಗಿ ಜನ ಅಂದ್ರೆ ಫೇಸ್ ಲೈವ್ ಎಲ್ಲ ಮಾಡುದಿಲ್ಲ. ಆದ್ರೆ ಕೂಡ ವಾಚ್ ಅವರ್ಸ್ ಬೇಗ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನೀವು ಫೇಸ್ ಲೈವ್ ಮಾಡ್ಬೇಕು. ಓಕೆ, ಅಂದ್ರೆ ಕೆಲವರಿಗೆ ಇಷ್ಟ ಇರುದಿಲ್ಲ, ಮನೆಯವರಿಗೆ ಇಷ್ಟವಿರುವುದಿಲ್ಲ, ಮತ್ತೆ ಕೆಲವರಿಗೆ ಮದುವೆ ಆಗಿರುವುದಿಲ್ಲ, ಅವರು ಕೂಡ ಫೇಸ್ ಲೈವ್ ಮಾಡುದಿಲ್ಲ. ಅದು ಅವರ ಇಷ್ಟ. ಹಾಗೇನೆ ಮ್ಯೂಟ್ ಲೈವ್ ಕೂಡ ವಾಯ್ಸ್ ಇಲ್ಲದೆ ಕೂಡ ನೀವು ಲೈವ್ ಮಾಡ್ಬೋದು, ಆನ್ ಅಲ್ಲಿ ಇಡ್ಬೋದು. ಕೆಲವೊಮ್ಮೆ ನಿಮ್ಗೆ ಬೇಕಾದ್ರೆ ಮನೆಯ ಎಂತಾದ್ರೂ ಸೀನರೀಸ್ ಆರ್ ಅಕ್ವೇರಿಯಂ ಅದೆಲ್ಲ ಆನ್ ಇಡ್ಬೋದು. ಕೆಲವೊಮ್ಮೆ ಸ್ವಲ್ಪ ಮಾತಾಡಿ ನಂತರ ಸ್ವಲ್ಪ ಚಾಟ್ ಎಲ್ಲ ಮಾಡಿ, ಕೆಲವು ಫ್ರೆಂಡ್ಸ್ ಎಲ್ಲ ಬರ್ತಾರೆ ಮ್ಯೂಟ್ ಲೈವ್ ಆನ್ ಇಟ್ರೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ನಿಮ್ಗೆ ಆನ್ ಇಡ್ಬೋದು. 4-5 ಗಂಟೆ ನಾನು ಮಲಗುವಾಗ ನೈಟ್ ಡ್ಯೂಟಿಯಿಂದ ಬಂದು ನಾನು ಆನ್ ಇಡ್ತಾ ಇದ್ದೆ. ನನ್ಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ರು. ದೊಡ್ಡಪ್ಪ ಇರ್ಬೋದು, NG ಬ್ರದರ್ ಇರ್ಬೋದು, ನಮ್ಮ ಸಾಗರ್ ಅವ್ರು ಇರ್ಬೋದು, ಹಾಗೆ ತುಂಬಾ ಜನ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಸಂತು ಪಾಟೀಲ್ ಇರ್ಬೋದು, ಮೊದ್ಲಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ನಂದು ಮೊನೆಟೈಸೇಷನ್ ಒಂದು 3.5 ಮಂತ್ ಅಲ್ಲಿ, ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಒಂದು 3.5 ಮಂತ್ ಅಲ್ಲೇ ನಂದು ಡಿಸೆಂಬರ್ ಅಲ್ಲಿ 3000 ಅವರ್ಸ್ ಕಂಪ್ಲೀಟ್ ಆಯ್ತು. ನಾನು ಫಸ್ಟ್ ವಿಡಿಯೋಸ್ ಹಾಕ್ತಿರ್ಲಿಲ್ಲ, ಹಾಗೆ ವಾಚ್ ಅವರ್ಸ್ ಕಮ್ಮಿ ಬರ್ತಾ ಇತ್ತು. ಲೈವ್ ಮಾತ್ರ ಮಾಡ್ತಾ ಇದ್ರೆ, ಲೈವ್ ಮಾತ್ರ ಮಾಡ್ತಾ
ಇದರಿಂದ ನಿಮ್ಗೆ ವಾಚ್ ಅವರ್ಸ್ ಬರೋದಿಲ್ಲ. ವಿಡಿಯೋಸ್ ಕೂಡ ಹಾಕ್ಬೇಕು. ಶಾರ್ಟ್ಸ್ ಹಾಕಿದ್ರೆ ನಾನು ಶಾರ್ಟ್ಸ್ ಜಾಸ್ತಿ ಹಾಕ್ತಾ ಇದ್ದೆ. ಯಾಕಂದ್ರೆ ನನ್ಗೆ ಕನ್ನಡ ಓಲ್ಡ್ ಸಾಂಗ್ಸ್ಗೆ ಡಯಲಾಗ್ಸ್ ಹೆಚ್ಚಾಗಿ ಓಲ್ಡ್ ಸಾಂಗ್ಸ್ಗೆ ನನ್ಗೆ ಆಕ್ಟಿಂಗ್ ಮಾಡುದಂತ ಹೇಳಿದ್ರೆ ಇಷ್ಟ. ಅದು ನಾನು ಟಿಕ್ಟಾಕ್ ಅಲ್ಲಿ ಮೊದಲು ಹಿಂದಿ ಸಾಂಗ್ಸ್ಗೆ ಮಾಡ್ತಿದ್ದೆ. ಅದರಲ್ಲಿ ಕನ್ನಡ ಸಾಂಗ್ಸ್ಗೆ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್ ಕೊಡುವಾಗ ಯಾರಿಗೆ ಆದ್ರೂ ಪಾಸಿಟಿವ್ ಆಗಿ ನಾವು ಕೊಡ್ಬೇಕಲ್ವಾ, ಅಂದ್ರೆ ಅವರಿಗೆ ಹಿಡಿಸುವ ರೀತಿಯಲ್ಲಿ ಕೊಡ್ಬೇಕು ಅಂತ ಆ ಟೈಪ್ ಅಲ್ಲೇ ನಾನು ಡ್ರೆಸ್ಸಿಂಗ್ ಎಲ್ಲ ಹಾಕಿ ಓಲ್ಡ್ ಹೀರೋಯಿನ್ ತರ ಲುಕ್ ಎಲ್ಲ ಮಾಡಿ ಹಾಕ್ತಾ ಇದ್ದೆ. ಮತ್ತೆ ನಾನು ಹೆಚ್ಚಾಗಿ ಓಲ್ಡ್ ಸಾಂಗ್ಸ್ಗೆ ಎಲ್ಲ ಚೆನ್ನಾಗಿ ಅಂದ್ರೆ ಹಾವ ಭಾವಗಳನ್ನೆಲ್ಲ ಕಲ್ತಿದ್ದೇನೆ. ಟಿಕ್ಟಾಕ್ ಅಲ್ಲಿ ನಾನು 2-3 ವರ್ಷದಿಂದ ಅದೇ ಮಾಡ್ತಾ ಇದ್ದೀನಿ. ಹಾಗೆ ಹಿಂದಿಯಲ್ಲಿ ಮಾಡ್ತಾ ಇದ್ದೆ, ಮೊದಲು ಕನ್ನಡದಲ್ಲಿ ಇಷ್ಟ ಆಗುತ್ತೆ ಅಂತ ಕನ್ನಡದಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅದಕ್ಕೆ ತಕ್ಕಂತೆ ನಾನು ಓಲ್ಡ್ ಹೀರೋಯಿನ್ ಲುಕ್ಕಿಗೆ ಡ್ರೆಸ್ಸಸ್, ಆರ್ನಮೆಂಟ್ಸ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ಅದೆಲ್ಲ ಹಾಕಿ ಮಾಡ್ತೇನೆ ಜಾಸ್ತಿಯಾಗಿ ಪುಡ್ಸೋತಿದ್ರೆ. ಇಲ್ಲದಿದ್ರೆ ಕೆಲವೊಮ್ಮೆ ಒಂದು ಜಸ್ಟ್ ಮೇಕಪ್ ಅಂದ್ರೆ ಸಾರಿ ಉಟ್ಟು ಒಂದು ಜಸ್ಟ್ ವಿಡಿಯೋಸ್ ಮಾಡ್ಲಿಕ್ಕೆನೆ ಎಲ್ಲ ವಿಡಿಯೋಸ್ ಅದೇ ಒಂದು ಸಾರಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಇಷ್ಟ ಆಗುದಿಲ್ಲ ಎಲ್ಲರಿಗೆ. ಹಾಗೇನೆ ನಾನು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೆ. ಅದು ಎಷ್ಟೇ ಅಂದ್ರೂ ಕೂಡ ಒಂದು ಐ ಕ್ಯಾಚಿಂಗ್ ಆಗಿರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಹಾಗೆ ಜಾಸ್ತಿ ಸಬ್ಸ್ಕ್ರೈಬರ್ ನನಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜಾಸ್ತಿ ಸಬ್ಸ್ಕ್ರೈಬರ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು, ವಿದಿನ್ ನನಗೆ ಡಿಸೆಂಬರ್ ಅಲ್ಲಿ 7-8,000 ಸಬ್ಸ್ಕ್ರೈಬರ್ ಆದ್ರು. ಈಗ ನನಗೆ 15,000 ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ. ನಿಮ್ಮೆಲ್ಲರ ಸಹಕಾರದಿಂದ ನನ್ಗೆ ಈಗ ಓಕೆ ಅಂದ್ರೆ ಜಾಸ್ತಿ ಅಂದ್ರೆ ಮೊನೆಟೈಸೇಷನ್ ಬೇಗ ಬೇಗ ಆಯ್ತು. ಲಾಸ್ಟ್ ಡಿಸೆಂಬರ್ ಅಲ್ಲಿ ನನಗೆ ಹಾಫ್ ಮೋನೋ ಆಗಿತ್ತು. ವಿದಿನ್ 15 ಡೇಸ್ ನಂದು ಫುಲ್ ಮೋನೋ ಆಯಿತು. ಜನವರಿ ಒಳಗೇನೆ ನಾನು ಅಪ್ಲೈ ಮಾಡಿದ್ದೆ ಹಾಫ್ ಮೋನೋಗೆ. ಅಪ್ಲೈ ಮಾಡೋದ್ರಿಂದ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ, ನಿಮ್ದು ಆಲ್ರೆಡಿ ಹಾಫ್ ಮೊನೆಟೈಸೇಷನ್ ಅಲ್ಲೇ ನಿಮ್ದು ಚಾನೆಲ್ ಚೆಕ್ ಆಗಿರುತ್ತೆ. ಮತ್ತೆ ಕೆಲವರು ಬಂದು ಓಕೆ ಸಬ್ಸ್ಕ್ರಿಪ್ಷನ್ ಮಾಡ್ತಾರೆ, ಜಾಯಿನ್ ಬಟನ್ ಬರುತ್ತೆ, ಮತ್ತೆ ವೆರಿಫಿಕೇಶನ್ ಕೂಡ ಮಾಡಿಸ್ಬೋದು. ನಿಮ್ಗೆ ಒಂದು $20 ಇದ್ರೆ ವೆರಿಫಿಕೇಶನ್ ಮಾಡಿಸ್ಬೋದು. ನಂತರ ನಿಮ್ಗೆ ಒಂದು ಜಸ್ಟ್ ಒಂದು $50 ಇದ್ರೆ ನಿಮ್ದು ಅಕೌಂಟ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಕೆಲವರು ಬಂದು $2, $3, ಒಂದು ₹100, $200 ಹಾಗೆಲ್ಲ ಹಾಕ್ತಾ ಇರ್ತಾರೆ. ಕೆಲವರು YT ಅವ್ರು ತೆಕೊಳ್ತಾರೆ. ನಮ್ಗೆ ಎಲ್ಲ ಹಣ ಸಿಗುದಿಲ್ಲ. ಒಂದು ಐ ಥಿಂಕ್ 20-30% YT ಅವರು ತೆಕೊಳ್ತಾರೆ. ಹಾಗೆ ಏನಾದ್ರೂ ಬೆನಿಫಿಟ್ ಇರುತ್ತೆ ಅಲ್ವಾ, ನಮ್ದೊಂದು ಅಕೌಂಟ್ ಆದ್ರೂ ವೆರಿಫೈ ಆಗುತ್ತೆ. ನಮ್ದು ಎಂತ ಪ್ರಾಬ್ಲಮ್ ಇರುತ್ತೆ, ಎಂತಾದ್ರೂ ರೀಯೂಸ್ ಕಂಟೆಂಟ್ ಇದೆಯಾ, ವಯೋಲೇಷನ್ ಆಫ್ ಪಾಲಿಸೀಸ್ ಇದೆಯಾ, ಅದೆಲ್ಲ ಗೊತ್ತಾಗುತ್ತೆ ಅಂತ ನಾನು ಹಾಫ್ ಮೊನೆಟೈಸೇಷನ್ಗೆ ಅಪ್ಲೈ ಮಾಡಿದ್ದೆ. ನಂದೇನು ಟೈಮ್ ಔಟ್ ಆಗಿರ್ಲಿಲ್ಲ, 1 year ಆಗಿರ್ಲಿಲ್ಲ. ಆದ್ರೂ ಕೂಡ 3 months ಆಗಿತ್ತು ಅಷ್ಟೇ. ಆದ್ರೂ ಕೂಡ ಓಕೆ ಹಾಫ್ ಮೊನೆಟೈಸೇಷನ್ ಮಾಡ್ಬಿಡೋಣ, ಒಂದು $sign ಬರುತ್ತೆ. ಓಕೆ ಬೇರೆ ಅವರಿಗೆ ಏನಾದ್ರೂ ಸೂಪರ್ ಚಾಟ್ ಮಾಡ್ಬೋದು, ಸೂಪರ್ ಸ್ಟಿಕ್ಕರ್ಸ್ ಕಳಿಸ್ಬೋದು. ಒಂದು ನಮ್ಗೆ ಖುಷಿ ಅಲ್ವಾ, ಒಂದು $sign ಅಂತ ನೋಡುವಾಗ ನಮ್ದು ಹಾಫ್ ಮೊನೆಟೈಸೇಷನ್ ಆಗಿದೆ ಅಂತ ಹೇಳಲಿಕ್ಕೆ. ಅದರಲ್ಲಿ ಏನು ನೆಗೆಟಿವ್ ಇಲ್ಲ, ಪಾಸಿಟಿವ್ಸೇ ಇರುವುದು ಅಂತ ನಾನು ಮಾಡ್ಕೊಂಡೆ. ನಂತರ ಓಕೆ ವಿದಿನ್ 15 ಡೇಸ್ ನಂದು ಫುಲ್ ಮಾನಿಟೈಸೇಷನ್ ಆಯ್ತು. ಅದು ಫುಲ್ ಮಾನಿಟೈಸೇಷನ್ ಆಗುವಾಗ ನಮ್ಗೆ ಮತ್ತೆ ಅಪ್ಲೈ ಮಾಡ್ಬೇಕು ಅಂತ ಇಲ್ಲ, ಆಟೋಮ್ಯಾಟಿಕಲಿ ಬರುತ್ತೆ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ. ಹಾಗೆ ನಂತರ ಏನಾದ್ರೂ ಪ್ರಾಬ್ಲಮ್ ನನ್ನ ಚಾನಲ್ ಅಲ್ಲಿ ಇರಲಿಲ್ಲ. ಆಕ್ಚುಲಿ ಆಟೋಮ್ಯಾಟಿಕಲಿ ಆಯ್ತು. ರಿಯೂಸ್ ಕಂಟೆಂಟ್, ವಯೋಲೇಷನ್ ಆಫ್ ರೈಟ್ಸ್ ನನ್ಗೇನು ಬರ್ಲಿಲ್ಲ. ಹಾಗೆ ಜಾಸ್ತಿ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ನಮ್ಗೆ ಗೊತ್ತಿದ್ದದ್ದು ಬೇರೆ ಅವ್ರು ಕೇಳುವಾಗ ಹೆಲ್ಪ್ ಮಾಡೋದಷ್ಟೇ. ಮತ್ತೆ ಈಗ 15,000 ಸಮಥಿಂಗ್ ಸಬ್ಸ್ಕ್ರೈಬರ್ ಇದ್ದಾರೆ ನಮ್ಗೆ. ಎಲ್ಲರೂ ನಿಮ್ಮ ಎಲ್ಲರ ಸಹಕಾರದಿಂದ ಅಂದ್ರೆ ತುಂಬಾ ಜನ ಇದ್ದಾರೆ. ಒಬ್ರಿಬ್ಬರದ್ದು ಹೆಸರು ತೆಗಿದ್ರೆ ಅವರಿಗೆ ಬೇಸರ ಆಗುತ್ತೆ ಬೇರೆ ಅವರಿಗೆ, ದಯವಿಟ್ಟು ಕ್ಷಮಿಸಿ. ಫಸ್ಟ್ ನಾನು ಅನಿಬಿನು ಅಂತ ಅವರ ಚಾನಲ್ಗೆ ಹೋಗ್ತಿದ್ದೆ, ನಮ್ಮ ಅಶ್ವಿನಿ ಸಿಸ್ಟರ್ ಚಾನಲ್ಗೆ ಹೋಗ್ತಿದ್ದೆ, ಆಶಾ ಅಕ್ಕ, ಸರೋವರ ಅಕ್ಕ, ಮತ್ತೆ ನಮ್ಮ ಲಕ್ಷ್ಮಿ ಸಿಸ್ಟರ್ ಇರ್ಬೋದು, ನಮ್ಮ ರಮಾ ಸಿಸ್ಟರ್ ಇರ್ಬೋದು, ನಮ್ಮ ಅನಿತಾ ಸಿಸ್ಟರ್, ನಂತರ ನಮ್ಮ ಸರೋವರ ಸಿಸ್ಟರ್, ಹಾಗೆ ತುಂಬಾ ಹೆಂಗಸರ ಲೈವ್ಗೆ ಹೋಗಿ ಓಕೆ ಅವ್ರು ಹೇಗೆ ಮಾತಾಡ್ತಾರೆ, ಅವರ ಹಾವ ಭಾವಗಳು, ಅವರು ಒಳ್ಳೆಯಾಗಿ ಅಂದ್ರೆ ಒಳ್ಳೇದ್ ಮಾತಾಡುವವರನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಕೆಟ್ಟದ್ ಮಾತಾಡುವವರನ್ನ ಹೇಗೆ ನೋಡ್ತಾರೆ ಅಂತ ಎಲ್ಲ ನಾನು ಕಲಿತಿದ್ದೆ. ಎಂತ ಅವ್ರು ಬರ್ತಾರೆ ಅಂತ. ಫಸ್ಟ್ ನಾನು ಲೈವ್ ಮಾಡ್ತಾ ಇರ್ಲಿಲ್ಲ. ಆಕ್ಚುಲಿ ನಾನು 1000 ಸಬ್ಸ್ಕ್ರೈಬರ್ ಆದ್ರೂ ಕೂಡ ನಾನು ಫಸ್ಟ್ ಲೈವ್ ಜಾಸ್ತಿ ಮಾಡ್ತಾ ಇರ್ಲಿಲ್ಲ. ನಂತರ ನಾನು ಹಾಸ್ಪಿಟಲ್ ಅಲ್ಲಿ ಕೂಡ ಲೈವ್ ಮಾಡ್ತಾ ಇದ್ದೆ ಫಸ್ಟ್. ನಂತರ ಅಂದ್ರೆ ಕಾನ್ಫಿಡೆನ್ಶಿಯಾಲಿಟಿ ಹಾಸ್ಪಿಟಲ್ ಅದು ಪೇಷಂಟ್ ಎಲ್ಲ ತೋರಿಸುದು ಒಳ್ಳೇದಲ್ಲ, ಅದರ ನಂತರ ಸ್ಟಾಪ್ ಮಾಡಿದೆ. ಅದ್ರ ರಾತ್ರಿ ಇಲ್ಲಿ ನಾನು 2-3 ಗಂಟೆಗೆ ಲೈವ್ ಮಾಡಿದ್ರೆ ನಂಗೆ ತುಂಬಾ ಜನ ಜಾಯ್ನ್ ಆಗ್ತಾ ಇದ್ರು. ಫಸ್ಟ್ ಒಬ್ರು ಮಾತ್ರ ಇದ್ರು, ಯಾರು ಬರ್ತಾ ಇರ್ಲಿಲ್ಲ. ಮತ್ತೆ ನಾವು ಅಂದ್ರೆ ಏನಾದ್ರೂ ಪ್ರೊಡಕ್ಟಿವ್ ಅವರಿಗೆ ಹೇಗೆ ಟ್ರೀಟ್ ಮಾಡ್ತೇವೆ ಅದರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ನಾವು ಹೋಗಿ ಒಂದು ದಿನದಲ್ಲಿ ಸಪೋರ್ಟ್ ಮಾಡಿ 1-2 ದಿನ ಅವರಿಗೆ ಸಪೋರ್ಟ್ ಮಾಡಿದ್ರೆ ಮಾತ್ರ ಅವರು ಬರುದಿಲ್ಲ. ದಿನ ಹೋಗಿ ಸಪೋರ್ಟ್ ಮಾಡ್ಬೇಕು. ಓಕೆ ನಿಮ್ಗೆ ಮಾನಿಟೈಸೇಷನ್ ಆಗ್ಬೇಕಾ, ಓಕೆ ನೀವು ಹೋಗಿ ದಿನ ಅವರಿಗೆ ಸಪೋರ್ಟ್ ಮಾಡ್ಬೇಕು. ಸಿಕ್ಕ ಅವ್ರ ಲೈವಿಗೆ ಹೋಗಿ ಸಪೋರ್ಟ್ ಮಾಡಿ. ಒಂದು 15-20
ನಿಮಿಷ ನಿಮ್ಗೆ ಇಷ್ಟ ಆದ್ರೆ ಅವರ ಮಾತುಕತೆ ಎಲ್ಲ ಹೇಗೆ ಕಲೀರಿ, ಅವರಿಂದ ಹೇಗೆ ಹೇಗೆ ಮಾತಾಡ್ತಾರೆ ಅಂತ. ಮೇನ್ ಆಗಿ ಅವರ ಹಾವಭಾವಗಳನ್ನು ನೋಡಿ, ಅವರ ಪಾಸಿಟಿವ್ ಥಿಂಗ್ಸ್ ಅಂದ್ರೆ ಎಲ್ಲರಲ್ಲಿ ಒಂದು ಒಳ್ಳೆತನ ಇರುವುದಿಲ್ಲ. ಓಕೆ, ಅವರಲ್ಲಿ ಏನು ಒಳ್ಳೇದಿದೆಯಾ ಅದು ಕಲಿಬೇಕು ನೀವು. ಹಾಗೇನೆ ಜೀವನ. ಓಕೆ, ನೆಗೆಟಿವ್ ಥಿಂಗ್ಸ್ ಅನ್ನು ಕಲಿಯುವುದು ಬಿಟ್ಟು ಓಕೆ ಒಳ್ಳೆತನ ಎಂತ ಇದೆ ಅವರಿಂದ ಅದು ಕ್ಯಾಚ್ ಮಾಡಬೇಕು. ಅದೇ ನಾನು ಕಲಿತದ್ದು. ಓಕೆ, ಅದು ನನಗೆ ಪಾಸಿಟಿವ್ ಆಗಿ ತೋರಿತು. ನಂತರ ಓಕೆ, ನನಗೆ ಕೂಡ ಕೆಲವೊಮ್ಮೆ ಫಸ್ಟ್ ಕೆಲವು ಜನ ಬಂದು ಅದು ತೋರಿಸು ಇದು ತೋರಿಸು, ಸೈಜ್ ಎಷ್ಟು, ನಿನ್ಗೆ ಬೇರೆ ಕೆಲಸ ಇಲ್ವಾ ಅಂತ ಹೇಳುವಾಗ ಫಸ್ಟ್ ಬೇಸರ ಆಗ್ತಿತ್ತು. ಆಫ್ಟರ್ ಲೈವ್ ತೋರಿಸ್ಕೊಳ್ತಾ ಇರ್ಲಿಲ್ಲ ಇವರು ಯಾಕೆ ಹೀಗೆ ಮಾತಾಡ್ತಾರ ಅಂತ. ನಾನು ಕಾಯ್ತಾ ಇದ್ದೆ ಬೇರೆಯವರು ಏನಾದ್ರು ಹೈಡ್ ಮಾಡ್ಲಿ ಅವರನ್ನು, ಇಲ್ಲದ್ರೆ ಟೈಮ್ ಔಟ್ ಮಾಡ್ಲಿ ಅಂತ. ನಂತರ ನಾನು ಕೇರ್ ಮಾಡ್ತಾ ಇರ್ಲಿಲ್ಲ ಫಸ್ಟ್. ಅಂದ್ರೆ ಅದು ದಿನ ಬಂದು ನಿಮ್ಗೆ ಇರಿಟೇಟ್ ಮಾಡುವಾಗ ನಿಮ್ಗೆ ಅಭ್ಯಾಸ ಆಗಿ ಹೋಗುತ್ತೆ ಅಲ್ವಾ. ಹಾಗೆ ನಾನು ಜಾಸ್ತಿ ಸ್ಟ್ರೆಸ್ ತಕೊಳ್ಳೋದಿಲ್ಲ ಯಾರ ಬಗ್ಗೆ. ಓಕೆ, ಅದು ನನ್ನ ಜೀವನ ಹಾಗೆ ಆಗಿ ಹೋಗಿದೆ. ಈಗ ಅಂದ್ರೆ ಆಂಟಿ ಹೇಳು ಏನು ಹೇಳು, ಐ ಡೋಂಟ್ ಕೇರ್ ಆಕ್ಚುಲಿ. ಅಂದ್ರೆ ಅಂತ ಜನ ಬರ್ತಾ ಇರ್ತಾರೆ ನಮ್ಮ ಲೈಫ್ ಅಲ್ಲಿ ಎಲ್ಲ ಪಾಸಿಟಿವ್. ಎಲ್ಲರನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಎಲ್ಲರನ್ನು ಖುಷಿ ಪಡಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಗೆ ಪಾಸಿಟಿವ್ ಜನರು ಬರುವಾಗ 99%, 1% ಜನ ಬಂದು ಆಂಟಿ ನೀನ್ ಯಾಕೆ, ನೀನ್ ಅಜ್ಜಿ ಅಂತ ಹೇಳಿದ್ರೆ ಐ ಡೋಂಟ್ ಕೇರ್ ಆಕ್ಚುಲಿ. ಓಕೆ, ಏನಾದ್ರೂ ಹೇಳಿ, ದೊಡ್ಡ ದೊಡ್ಡ ಬೊಡ್ಡನವರು ಬರ್ತಾರೆ, ಐ ಡೋಂಟ್ ಕೇರ್. ಓಕೆ, ಅಂದ್ರೆ ನಮ್ಮ ತಲೆಯಲ್ಲಿ ತುಂಬಾ ಥಿಂಗ್ಸ್ ಇದೆ, ಅಂದ್ರೆ ಒಳ್ಳೆ ಒಳ್ಳೆ ವಿಚಾರಗಳು ಇದೆ. ಅದು ತಿಳಿದುಕೊಳ್ಳುವ ಬದಲು ಅವರು ನೆಗೆಟಿವ್ ಥಿಂಗ್ಸ್ ಮಾತ್ರ ನಮ್ಗೆ ಹೇಳಿ ಹೋಗುವವರಿಗೆ ನಾವ್ ಯಾಕೆ ಕೇರ್ ಮಾಡ್ಬೇಕಲ್ವಾ. ಬೀದಿಯಲ್ಲಿ ಒಂದು ನಾಯಿ ಹೋಗ್ತಾ ಇದೆ, ಬೊಗಳ್ತಾ ಇದೆ, ನಾವ್ ಯಾಕೆ ಕೇರ್ ಮಾಡ್ಬೇಕಲ್ವಾ. ಅದು ನಮ್ಮ ಸಾಕಿದ ನಾಯಿ ಅಲ್ಲಲ್ವಾ. ಹಾಗೆ ಅದಕ್ಕೆ ನಾನು ಅವರಿಗೆ ಆ ಕ್ಯಾಟಗರಿಯಲ್ಲೇ ಇಡುವುದು. ಅಂದ್ರೆ ನಾವು ಕಾಲಿಗೆ ಹಾಕುವ ಮೆಟ್ಟು ಉಂಟಲ್ಲ, ಮೆಟ್ಟನ್ನು ಕೂಡ ನಾವು ರೆಸ್ಪೆಕ್ಟ್ ಇಂದ ಒಳ್ಳೆ ಇಡ್ತೇವೆ. ಆದ್ರೂ ಕೂಡ ಕೆಲವರಿದ್ದಾರಲ್ಲ ಮೆಟ್ಟಿನ ಕೆಳಗೆ ಇಡ್ಲಿಕ್ಕೆ ಇಷ್ಟಪಡ್ತಾರೆ. ಅಂತವರನ್ನು ನಾವು ಕೇರ್ ಮಾಡ್ಬೇಕು ಅಂತ ಇಲ್ಲ. ಇವೆಲ್ಲರಿಗೆ ಅಂದ್ರೆ ಒಂದು ಜಸ್ಟ್ ಒಂದು ನಿಮ್ಗೆ ಹೇಳುವುದು ಬುದ್ಧಿವಾದ, ಲೈವ್ ಮಾಡುವವರಿಗೆ ಅಂತವ್ರನ್ನು ಕೇರ್ ಮಾಡಬೇಡಿ. ನಿಮ್ಮ ತಿಕ್ಕ ತೋರಿಸು, ಅದು ತೋರಿಸು, ನಿಮ್ಮ ಎಂತ ಹಸ್ಬೆಂಡ್ ಒಟ್ಟಿಗೆ ಎಂತ ಮಾಡ್ತೀರಾ, ಇದು ಮಾಡ್ತೀರಾ, ಮತ್ತೆ ಗಜಮ ಮಾಡ್ತೀರಾ, ತುಳು ತೋರಿಸು, ಮತ್ತೆ ಎಂತ ಎಲ್ಲ ಹೇಳ್ತಾರೆ, ಸೈಜ್ ಎಷ್ಟು ಅಂತ. ಅವರನ್ನೆಲ್ಲ ಕೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆಂಟಿ ಅಂತ ಹೇಳಿದ್ರು, ಅಜ್ಜಿ ಅಂತ ಹೇಳಿದ್ರು, ಹೌದಂತ ಎಣಿಸಿ ಓಕೆ ಅವರಿಗೆ ಕೇರ್ ಮಾಡಬೇಡಿ. ಅವರಿಗೆ ಹೇಳಿದ್ರೆ ಉಂಟಲ್ಲ ಸ್ವಲ್ಪ ಸೈಕೋ ಅಂತ ಕಾಣುತ್ತೆ, ಅಂತವ್ರು ಇರ್ತಾರೆ ಲೈಫಲ್ಲಿ. ಎಲ್ಲರನ್ನು ನಾವು ಖುಷಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ನಾನು ಹೇಳುವ ಮಾತು. ಮತ್ತೆ 3.5 ಮಂತ್ ಅಲ್ಲಿ ನನ್ನ ಮೊನೆಟೈಸೇಷನ್ ನಾನು ಮ್ಯೂಟ್ ಲೈವ್ ಇಟ್ಟೆ ಆದದ್ದು ಜಾಸ್ತಿ. ಫೇಸ್ ಲೈವ್ ನಾನು 1 ಅವರ್ ರಜೆಯಲ್ಲಿ ಒಂದು 4 ಗಂಟೆ ಮಾಡ್ತಿದ್ದೆ. 1 ಅವರ್ ಡೈಲಿ, ಅಂದ್ರೆ 4 ದಿನದಲ್ಲಿ 4 ಅವರ್ಸ್ ಅಷ್ಟೇ. 1 ಅವರ್ ಅಂದ್ರೆ 4 ಅವರ್ಸ್. ನಂತರ ಡ್ಯೂಟಿಯಲ್ಲಿದ್ರೆ ಎಲ್ಲಿಯಾದ್ರೂ ಅರ್ಧ ಗಂಟೆ 3/4 ಗಂಟೆ ಮಾಡ್ತಾ ಇದ್ದೆ. ಕೆಲವೊಮ್ಮೆ 7 ದಿನಕ್ಕೆ ಮತ್ತೆ ಅದು ಕೂಡ ಹಾಗೆ. ಜಾಸ್ತಿ ನನ್ಗೆ ವಾಚ್ ಅವರ್ಸ್ ಬರ್ತಾ ಇರ್ಲಿಲ್ಲ. ನಂತರ ಜಾಸ್ತಿ ವಾಚ್ ಅವರ್ಸ್ ಬರ್ತಾ ಇರ್ಲಿಲ್ಲ, ಯಾಕೆಂದ್ರೆ 4-5 ಜನ ಮಾತ್ರ ಬರ್ತಾ ಇದ್ರು ಲಾಸ್ಟ್ ತನಕ. ಒಂದು 10-15 ಲೈಕ್ಸ್ ಬರ್ತಾ ಇತ್ತು ಅಷ್ಟೇ. ಸ್ವಲ್ಪ ಕುಕಿಂಗ್ ಮಾಡುವಾಗ ವಿಡಿಯೋಸ್ ಎಲ್ಲ ಮಾಡ್ತಾ ಇದ್ದೆ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋಲ್ಲ. ನಂತರ ಫಸ್ಟ್ ನಂದು ಚಾನಲ್ ಆಕ್ಚುಲಿ ಹಿಂದಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು. ಕರ್ನಾಟಕದವರು ಮತ್ತೆ ಜಾಯಿನ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರು ಕನ್ನಡದಲ್ಲಿ ಮಾತಾಡುವಾಗ. ಮತ್ತೆ ಹಾಡು ಹೇಳಿ ಅದು ಹೇಳಿ ಅಂತ ಹೇಳುವಾಗ ಕೆಲವರು ಬರ್ತಾರೆ, ಕೂದಲು ಬಿಡಿ ಮೇಡಮ್, ನಮ್ಗೆ ಇಷ್ಟ ಇರುದಿಲ್ಲ ಅಲ್ವಾ, ಅವರು ಹೇಳಿದಾಗೆ ಡ್ಯಾನ್ಸ್ ಮಾಡ್ಬೇಕಂತ ಏನಿಲ್ಲ. ಓಕೆ, ನಮ್ಗೆ ಇಷ್ಟ ಆದ್ರೆ ಹೇಳ್ಬೋದು, ಇಲ್ಲಾದ್ರೆ ನಂಗೆ ಇಷ್ಟ ಇಲ್ಲ ಅಂತ ಕೂಡ ಹೇಳ್ಬೋದು. ಕೆಲವರು ಹೋಗ್ತಾರೆ, ನಿನ್ಗೆ ತುಂಬಾ ಆಟಿಟ್ಯೂಡ್ ಅಂತ ಹೇಳಿ ಹೋಗ್ತಾರೆ. ಅವರನ್ನು ಕೂಡ ಕೇರ್ ಮಾಡ್ಬೇಕು ಅಂತ ಇಲ್ಲ. ನಮ್ಗೆ ಆಟಿಟ್ಯೂಡ್ ಇದ್ರೆ ಓಕೆ, ಅವರು ಅದನ್ನು ಹೊರ್ಕೊಳ್ಬೇಕು ಅಂತ ಇಲ್ಲ. ಓಕೆ, ಅದು ನಮ್ಗೆ ಸೇರಿದ್ದಲ್ವಾ. ನಂತರ ಓಕೆ, 3.5 ಅವರ್ಸ್ ನಿಮ್ಗೆ ಯೂಸ್ಫುಲ್ ಆಗೋದು ಸಮಥಿಂಗ್ ಹೇಳ್ತೀನಿ. ಮ್ಯೂಟ್ ಲೈವ್ ಇಟ್ರೆ ನಿಮ್ಗೆ ಕೆಲವು ಫ್ರೆಂಡ್ಸ್ ಇದ್ರೆ ಅವರು ನಿಮ್ಗೆ ಸಪೋರ್ಟ್ ಮಾಡುವಂತವ್ರು, ಅವ್ರ ಹತ್ರ ಜಸ್ಟ್ ಒಂದು ಸ್ವಲ್ಪ ಮಾತಾಡಿ ವಾಯ್ಸ್ ಮೆಸೇಜಸ್ ಅಂದ್ರೆ ವಾಯ್ಸ್ ಲೈವ್ ಮಾಡಿ ನಂತರ ನೀವು ಮ್ಯೂಟ್ ಲೈವ್ ಇಡ್ಬೋದು. ನನಗೆ ವಾಚ್ ಅವರ್ಸ್ ಅದರಿಂದ ಕೂಡ ತುಂಬಾ ಸಿಕ್ತಿತ್ತು, ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ, ಅದರಲ್ಲಿ ಕೂಡ ವಾಚ್ ಅವರ್ಸ್ ಸಿಕ್ತಿತ್ತು. ಮತ್ತೆ ಯಾರು ಬರ್ದಿಲ್ಲ, ಕೆಲವೊಮ್ಮೆ ಎಂಟಿ ಆಗಿರುತ್ತೆ. ಅಂದ್ರೆ ನಾವು 7-8 ಅವರ್ಸ್ ಮ್ಯೂಟ್ ಲೈವ್ ಇಟ್ರೆ ಕೆಲವೊಮ್ಮೆ ಒಂದು 40 ಅವರ್ಸ್ ಎಲ್ಲ ಸಿಗುದಿಲ್ಲ, ನಮ್ಗೆ ಒಂದು 8 ಅವರ್ಸ್ ಸಿಗುತ್ತೆ. ಆದ್ರೆ ಕೂಡ ಬೆಟರೇ. ಅಂದ್ರೆ ನನ್ಗೆ ನೈಟ್ ಡ್ಯೂಟಿ ಇರುವಾಗ 24 ಅವರ್ಸ್ ನಂಗೆ ಲೈವ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಮಾರ್ನಿಂಗ್ ಈವ್ನಿಂಗ್. ಅದಕ್ಕಿಂತ ನಾನು ಮ್ಯೂಟ್ ಲೈವ್ ಇಟ್ರೆ ಒಂದು ಬಂದು ಎರಡೆರಡು ಕಮೆಂಟ್ ಹಾಕಿ ಎಲ್ರು ಹೋದ್ರು ಕೂಡ ಮ್ಯೂಟ್ ಲೈವ್ ಅಲ್ಲಿ ಇದ್ದಾರೆ ಅಕ್ಕ ಅಂತ ಹೇಳಿ ಕೆಲವರು ತುಂಬಾ ಸಪೋರ್ಟ್ ಮಾಡಿ ಹೋಗ್ತಾರೆ. ಅದು ಕೂಡ ಬೆಟರ್ ಅಂತ ಅನಿಸುತ್ತೆ ನನ್ಗೆ. ದೆನ್ ನಾಟ್ ಡೂಯಿಂಗ್ ಎನಿಥಿಂಗ್, ಅಂದ್ರೆ ಸುಮ್ನೆ ನಾವು ಲೈವೇ ಮಾಡುದಿಲ್ಲ. ಅದಕ್ಕಿಂತ ಬೆಟರ್ ನಮ್ಗೆ
ಸಮಥಿಂಗ್ ಅಂದ್ರೆ ಮ್ಯೂಟ್ ಲೈವ್ ಇಟ್ಟರು ಬೆಟರ್ ಅಂತ ಕಾಣುತ್ತೆ. ವಾಚ್ ಅವರ್ಸ್ ತುಂಬಾ ಬಂದಿದೆ ನನಗೆ, ಅದರಿಂದ ಮ್ಯೂಟ್ ಲೈವ್ ಅಲ್ಲಿ ಕೂಡ ನೀವು ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹಾಕಬೇಕು. ಅಂದ್ರೆ ಪ್ಲಸ್ ಸೈನ್ ಬರುತ್ತೆ ಅಲ್ವಾ ಮ್ಯೂಟ್ ಲೈವ್ ಅಲ್ಲಿ, ಹಾಗೆ ಫೇಸ್ ಲೈವ್ ಅಲ್ಲಿ ತುಂಬಾ ಬರುತ್ತೆ. ಮತ್ತೆ ನಿಮ್ಗೆ ಫೇಸ್ ಲೈವ್ ಮಾಡದಿದ್ದವರಿಗೆ ಕೂಡ ವಾಚ್ ಅವರ್ಸ್ ಬರುತ್ತೆ. ಆದ್ರೆ ಕೂಡ ತುಂಬಾ ಜನರು ಅಂದ್ರೆ ಮತ್ತೆ ಮತ್ತೆ ನೀವು ಹೇಗೆ ಮಾತಾಡ್ತೀರಿ ಅದರ ಮೇಲೆ ಡಿಪೆಂಡ್ ಇರುತ್ತೆ. ಫೇಸ್ ಲೈವ್ ಮಾಡ್ತಿದ್ರೆ ಕೂಡ ನಿಮ್ಗೆ ವಾಚ್ ಅವರ್ಸ್ ಬರುತ್ತೆ. ಆದ್ರೆ ಕೂಡ ಫೇಸ್ ಲೈವ್ ಮಾಡಿದ್ರೆ ಜಾಸ್ತಿ ಬರುತ್ತೆ, ಜಾಸ್ತಿ ಜನ ಜಾಯಿನ್ ಆಗ್ತಾರೆ, ಎಂಗೇಜ್ ಆಗ್ತಾರೆ, ಬೇಗ ಆಗುತ್ತೆ ಮೊನೆಟೈಸೇಷನ್ ಅಷ್ಟೇ. ಮತ್ತೆ ನೆಗೆಟಿವ್ ಅದೇ ವೈಲೇಷನ್ ಆಫ್ ಪಾಲಿಸಿ, ರಿಯೂಸ್ ಕಂಟೆಂಟ್ ಎಲ್ಲ ಬರುವುದು, ಅದರ ಬಗ್ಗೆ ನೀವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಬೇಕು ಏನಾದ್ರೂ ಪ್ರಾಬ್ಲಮ್ ಇದ್ರೆ ಅಂತ ಹೇಳಿ. ಹಾಗೆ ನಂದು ಮಾನಿಟೈಸೇಷನ್ ಆಯ್ತು. ಮ್ಯೂಟ್ ಲೈವ್ ಜಾಸ್ತಿ ಇಟ್ಟದ್ದು ನಾನು ಆಕ್ಚುಲಿ, ಹಾಗೆ ನಾನು ಮ್ಯೂಟ್ ಲೈವ್ ಇಟ್ಟೆ ಮೋನೋ ಮಾಡಿದೆ ಆಲ್ಮೋಸ್ಟ್. ನಂದು ಅಂದ್ರೆ ಮೋರ್ ದನ್ 70% ಮ್ಯೂಟ್ ಲೈವೇ ಇತ್ತು. ಆದ್ರೆ ಕೂಡ ನಾನು ಕೆಲವೊಮ್ಮೆ ತುಂಬಾ ಸಪೋರ್ಟರ್ಸ್ ಇದ್ರು, ಸಪೋರ್ಟ್ ಮಾಡ್ತಿದ್ರು ನನ್ನ ಫ್ರೆಂಡ್ಸ್ ಬಂದು. ಅದಕ್ಕಾಗಿ ನಿಮ್ಗೆಲ್ಲ ಧನ್ಯವಾದಗಳು. ಓಕೆ, ನಂದು 4 ಮಂತ್ ಅಲ್ಲಿ ಮಾನಿಟೈಸೇಷನ್ ಆದದಕ್ಕೆ. ಇನ್ನು ಕೂಡ ನಿಮ್ಮ ಸಪೋರ್ಟ್ ಅಗತ್ಯ ಯಾವಾಗ ಸಹ. ನಾನು ಲೈವ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ, ಯಾಕೆಂದ್ರೆ ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ತುಂಬಾ ಪಾಸಿಟಿವ್ ಮೆಂಟಾಲಿಟಿ ಇರುವವರು ಬರ್ತಾರೆ, ಅವರ ಸುಖ ದುಃಖಗಳನ್ನು ಹಂಚ್ಕೊಳ್ತಾರೆ, ಅವರ ಅನಿಸಿಕೆಗಳನ್ನು ಹಂಚ್ಕೊಳ್ತಾರೆ. ಓಕೆ, ನಮ್ಮ ಮಾತುಗಳನ್ನು ಕೇಳುವವರು ಯಾರಾದ್ರೂ ಇರ್ತಾರೆ ಅಲ್ವಾ. ಮತ್ತೆ ಅದೇ ವಿಚಾರ ವಿನಿಮಯವನ್ನು ಮಾಡುವಾಗ ನಮ್ಗೆ ಖುಷಿ ಆಗುತ್ತೆ ನಮ್ಮ ಜನರ ಜೊತೆ. ಅಂದ್ರೆ ಇಲ್ಲಿ ತುಂಬಾ ಜನ ಮಾತಾಡ್ಲಿಕ್ಕಿಲ್ಲ, ನಮ್ದೇ ಫ್ಯಾಮಿಲಿ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಅಷ್ಟೇ. ನಮ್ಮ ಫ್ರೆಂಡ್ಸ್ ಸಿಕ್ಕಿದ್ರು, ಹಾಗೆ ನಿಮ್ ಜೊತೆ ಮಾತಾಡುವಾಗ ಖುಷಿ ಆಗುತ್ತೆ. ನನ್ಗೆ ಅನಿಸುತ್ತೆ ಒಂದು ಯೂಟ್ಯೂಬ್ ಅಲ್ಲಿ ಈಗ ಸಹ ಫ್ಯೂಚರ್ ಬರಬೇಕು, ಕೊಲ್ಯಾಬ್ ಲೈವ್ ಮಾತ್ರ ಅಲ್ಲ, ಯಾರೆಲ್ಲ ಜಾಯಿನ್ ಆಗ್ತಾರಲ್ವಾ, ಓಕೆ, ಅವರನ್ನು ಕೂಡ ಒಂದು 4-5 ಜನರನ್ನು ಜಾಯಿನ್ ಮಾಡಿ ಅವರ ವಿಚಾರಗಳನ್ನು ಹಂಚಿಕೊಳ್ಳುವ ರೀತಿ. ಅದು ಟಿಕ್ಟಾಕ್ ಅಲ್ಲಿ ಆ ಫೀಚರ್ ಇದೆ, ಆದ್ರೆ ಯೂಟ್ಯೂಬ್ ಅಲ್ಲಿ ಇಲ್ಲ. ಈಗ ನಾನು ಯೂಟ್ಯೂಬ್ ಅಲ್ಲಿ ಮಾತ್ರ ಲೈವ್ ಮಾಡೋದು ಬಿಟ್ರೆ ಟಿಕ್ಟಾಕ್ ಅಲ್ಲಿ ಮಾಡುದಿಲ್ಲ. ಮೊದಲು ಮಾಡ್ತಿದ್ದೆ, ಆದ್ರೆ ಕೂಡ ಆಲ್ ಓವರ್ ಇಂಡಿಯಾ ಜಾಯಿನ್ ಆಗ್ತಾರೆ, ಅಂದ್ರೆ ಅಬ್ರಾಡ್ ಅಲ್ಲಿ ಇದ್ದವರೆಲ್ಲ ಜಾಯಿನ್ ಆಗ್ತಾರೆ. ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಕಂಪೇರಿಂಗ್ ಅಂದ್ರೆ ಡಿಫ್ರೆಂಟ್ ಅನಿಸಿಕೆ ಇರುತ್ತೆ ಅಲ್ವಾ ಬೇರೆ ಬೇರೆ ಪೀಪಲ್ ಅವರದ್ದು. ನನ್ಗೆ ಕರ್ನಾಟಕದವರೇ ಇಷ್ಟ ಕಂಪೇರ್ ಮಾಡುವಾಗ. ಅಂದ್ರೆ ನಮ್ ಜನ ಅಂತ, ನಮ್ಮ ಕನ್ನಡ ಬರುವವರು ಎಲ್ಲಿ ಇರ್ತಾರೆ ನೋಡಿ, ಹಾಗೆ ಹೆಚ್ಚಾಗಿ ಅಂದ್ರೆ ನಮ್ಗೆ ಸೌತ್ ಇಂಡಿಯನ್ ಸಪೋರ್ಟೇ ಇದೆ. ಅಂದ್ರೆ ತಮಿಳನ್ ಬರ್ತಾರೆ, ಮಲಯಾಳೀಸ್ ಬರ್ತಾರೆ, ಸೆಟಲ್ ಆದವರು, ಆದ್ರೆ ಕನ್ನಡದವ್ರು ಬರ್ತಾರೆ, ಆಂಧ್ರದವ್ರು ಕಮ್ಮಿ. ನಾರ್ತ್ ಇಂಡಿಯನ್ಸ್ ಬರ್ತಾರೆ, ಪಾಕಿಸ್ತಾನದಿಂದ ಕೂಡ ಬರ್ತಾರೆ, ಆದ್ರೆ ಕೂಡ ತುಂಬಾ ಕಮ್ಮಿ. ಹಾಗೇನೆ ನಮ್ಮ ಕರ್ನಾಟಕದವರಿಗೆ ಮತ್ತೆ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ನವರಿಗೆ ಧನ್ಯವಾದಗಳು ತುಂಬಾ. ನಿಮ್ಮ ಸಪೋರ್ಟ್ ಇಂದ ನಂದು ಚಾನೆಲ್ ಮೊನೆಟೈಸೇಷನ್ ಆಯಿತು. ಇನ್ನು ಕೂಡ ನಿಮ್ಮ ಸಹಕಾರ ಅಗತ್ಯ. ಮತ್ತೆ ನಾನು ಕೂಡ ನಿಮ್ಗೆ ಆದಷ್ಟು ನಿಮ್ಮ ಅನಿಸಿಕೆಗಳನ್ನು ಓಕೆ ಹಂಚ್ಕೊಳ್ಳಿ ಲೈವ್ ಅಲ್ಲಿ, ಇಲ್ಲಾದ್ರೆ ನನ್ನ ವಿಡಿಯೋಸ್ ನೋಡಿ, ಶಾರ್ಟ್ಸ್ ನೋಡಿ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.